ಬಂಧುಗಳೇ, ನಾವು ಬೆಂಗಳೂರಿನ ಚೆನ್ನೇನಹಳ್ಳಿನಲ್ಲಿರುವ ದಕ್ಷಿಣಾಮೂರ್ತಿ ದೇವಾಲಯಕ್ಕೆ ಭೇಟಿ ನೀಡೋಣ ಬನ್ನಿ. ದಕ್ಷಿಣಾಮೂರ್ತಿ ಯಾರು? ಶಿವನ ಸಂಭೂತನಾದ ದಕ್ಷಿಣಾಮೂರ್ತಿ ಜ್ಞಾನ ಸ್ವರೂಪಿ. ಒಂದು ಕಾಲದಲ್ಲಿ ದೇವತೆಗಳು, ಋಷಿಮುನಿಗಳು ಹಾಗೂ ದಾನವರು ಎಲ್ಲರೂ ಸೇರಿ ಈ ಬ್ರಹ್ಮಾಂಡದ ರಹಸ್ಯವನ್ನು ತಿಳಿಯಲು ವರ್ಷಗಳ ಕಾಲ ತಪಸ್ಸು ಆಚರಿಸುತ್ತಾರೆ. ಆದರೆ ಬ್ರಹ್ಮಾಂಡದ ರಹಸ್ಯ ಯಾರಿಗೂ ತಿಳಿಯುವುದಿಲ್ಲ. ಅದೊಂದು ದಿವಸ ಹಿಮಾಲಯದ ದಟ್ಟವಾದ ಅರಣ್ಯದಲ್ಲಿ ಒಂದು ವಟವೃಕ್ಷದ ನೆರಳಿನಲ್ಲಿ ಶಿವನು ಯೋಗೀಶ್ವರನ ರೂಪದಲ್ಲಿ ಆಸೀನರಾಗಿ ಹಾಗೂ ದಕ್ಷಿಣಾಭಿಮುಖವಾಗಿ ಕುಳಿತಿದ್ದ ರೂಪವೇ ದಕ್ಷಿಣಾಮೂರ್ತಿ. ಆ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಜೀವನದ ಸತ್ಯ ಏನು, ಆತ್ಮ ಯಾರು, ಜಗತ್ತು ಹೇಗೆ ಹುಟ್ಟಿತು ಎಂಬ ವಿಷಯವನ್ನು ತಿಳಿಯಲು ಅಲ್ಲಿಗೆ ಬಂದ 4 ಮಂದಿ ಜ್ಞಾನಾರ್ಥಿಗಳು ದಕ್ಷಿಣಾಮೂರ್ತಿಗೆ ನಮಸ್ಕರಿಸಿ ಅವರ ಮನಸ್ಸಿನಲ್ಲಿ ಕಾಡುತ್ತಿದ್ದ ಪ್ರಶ್ನೆಗಳಿಗೆ ಕೇಳಲು ಸಿದ್ಧರಾದಾಗ ದಕ್ಷಿಣಾಮೂರ್ತಿ ಏನೂ ಮಾತನಾಡದೆ ಕೇವಲ ಸಮಾಧಾನಭರಿತ ಮುಗುಳ್ನಗೆ ಹಾಗೂ ಮೌನದಿಂದಲೇ ಅವರಿಗೆ ಜ್ಞಾನವನ್ನು ಬೋಧಿಸುತ್ತಾರೆ. ಆ ದೈವವೇ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯನ್ನು ಏಕೆ ಪೂಜಿಸಬೇಕು? ನಮಗೆ ಜ್ಞಾನ ಹಾಗೂ ಬುದ್ಧಿಯನ್ನು ನೀಡಲು ದೈವ, ಅಜ್ಞಾನವನ್ನು ನಿವಾರಿಸುವ ಶಕ್ತಿ, ವಿದ್ಯಾಭ್ಯಾಸಕ್ಕೆ ವಿಶೇಷ ದೈವ, ದಕ್ಷಿಣ ದಿಕ್ಕಿನ ನಿಯಂತ್ರಕ, ಮನಸ್ಸಿಗೆ ಶಾಂತಿ, ಬುದ್ಧಿ, ಸತ್ಯದ ಅರಿವು ಹಾಗೂ ನಿರ್ಧಾರದ ಶಕ್ತಿಯನ್ನು ಪಡೆಯಲು ನಾವು ಈ ದೇವರನ್ನು ಪೂಜಿಸಬೇಕು. ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು, ಗುರುಗಳು, ಜ್ಞಾನಾರ್ಥಿಗಳು ಜ್ಞಾನ ಸಂಪಾದನೆ ಮಾಡಲು ಇಚ್ಛೆಯುಳ್ಳವರು ಈ ದಕ್ಷಿಣಾಮೂರ್ತಿಯನ್ನು ಪೂಜಿಸುವುದರಿಂದ ಅವರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಶ್ರೀ